ಈ ತಿಂಗಳು 30ರವರೆಗೂ ಟೈಮ್ ಕೊಟ್ಟಿದ್ದಾರೆ. ಅದರೊಳಗಡೆ 101 ಜಾತಿಯ ಮೂಲ ಜಾತಿಗಳನ್ನು ಬರೆಸಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗೋದ್ರ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಅವಕಾಶ ಇದೆ. ಇದರ ಮೂಲ ಉದ್ದೇಶ. ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಈಗ ಹಲವಾರು ಸಂಘ ಸಂಸ್ಥೆಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತಿಲ್ಲಿ ಸಭೆ ಸೇರಿ ನನ್ನ ಪರಿಶೀಲನೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಏನು ಮಾಡಬೇಕು ಅಂತ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸಬೇಕಾಗಿದೆ. ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ತಿಳಿಸಬೇಕಾಗಿದೆ. ಆ ವಿಷಯಗಳನ್ನು ಗಮನ ತಂದಿದೆ. ನಾನು ನಾಳೆ ಈಗಾಗಲೇ ನಾನು ನಿನ್ನೆ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೆ. ಎಲ್ಲೆಲ್ಲಿ ಪೂರ್ತಿ ಆಗಿಲ್ಲ, ಯಾವ್ಯಾವ ಭಾಗದಲ್ಲಿ ಆಗಿಲ್ಲ, ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕು. ಯಾಕಂದರೆ ಈ ಸಮೀಕ್ಷೆ 100ಕ್ಕೆ 100 ಆದಾಗೆ ಅದಕ್ಕೆ ಅರ್ಥ ಇರ್ತದೆ. ಆದ್ದರಿಂದ ಅದನ್ನು ಎಲ್ಲಿ ಸ್ಪೆಷಲ್ ಅಟೆನ್ಷನ್ ಕೊಡಬೇಕಂದಾಗ ಒಪ್ಕೊಂಡಿದ್ದಾರೆ ಕಮಿಷನರ್. 101 ಜಾತಿಯ ಮೂಲ ಜಾತಿಗಳನ್ನು ಬರೆಸೋದ್ರ ಮುಖಾಂತರ ಯಾವ ಉದ್ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅದು ಪ್ರಯೋಜನ ಆಗ್ತದೆ.